ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಡಿಜಿಟಲ್. ನಾನು ರಘುರಾಜ್. ರಾಜ್ಯ ಸಚಿವ ಸಂಪುಟ ವಿಸ್ತರಣೆಯಲ್ಲಿ ಕೋಲಾರ ಜಿಲ್ಲೆಗೆ ಸಚಿವ ಸ್ಥಾನ ಕೈತಪ್ಪಿರತಕ್ಕಂಥದ್ದು ಸಹಜವಾಗಿಯೇ ಇರತಕ್ಕಂಥ 4 ಕಾಂಗ್ರೆಸ್ ಶಾಸಕರು ಸಹ ಈಗಾಗಲೇ ರಾಜ್ಯ ಹೈಕಮಾಂಡ್ ನಾಯಕರ ವಿರುದ್ಧ ಒಂದು ಅಸಮಾಧಾನವನ್ನು ಹೊರಹಾಕಿರ್ತಕ್ಕಂಥದ್ದು. ಪ್ರಮುಖವಾಗಿ ಪ್ರಬಲ ಸಚಿವ ಆಕಾಂಕ್ಷಿ ಆಗಿದ್ದಂತಹ ಕೋಲಾರ ಜಿಲ್ಲೆಯ ಬಂಗಾರಪೇಟೆ ಕಾಂಗ್ರೆಸ್ ಶಾಸಕ ಎಸ್ ಎನ್ ನಾರಾಯಣಸ್ವಾಮಿ ಅವರು 3 ಬಾರಿ ಆ ಒಂದು ಭಾಗದಿಂದ ಆಯ್ಕೆ ಆಗಿರ್ತಕ್ಕಂಥ ಶಾಸಕರು. ಜೊತೆಗೆ ಬಲಗೈ ಸಮಾಜದ ನಮ್ಮ ಕೋಲಾರ ಜಿಲ್ಲೆಯ ಅತಿ ದೊಡ್ಡ ನಾಯಕರು ಅಂದ್ರೂ ಕೂಡ ತಪ್ಪಾಗಿರ್ಲಿಕ್ಕಿಲ್ಲ. ಆದರೆ ಅವರು ಪ್ರಬಲ ಸಚಿವ ಆಕಾಂಕ್ಷಿ ಆಗಿದ್ರು ಕೂಡ ಅವರಿಗೆ ಸಚಿವ ಸ್ಥಾನ ಸಿಗಲಿಲ್ಲ. ಆದರೆ ಬಹಿರಂಗವಾಗಿ ತಮಗೆ ಸಚಿವ ಸ್ಥಾನ ತಪ್ಪೋದಕ್ಕೆ ಇದೀಗ ಸಚಿವ KH ಮುನಿಯಪ್ಪನವರೇ ಕಾರಣ ಎಂಬಂತಹ ಒಂದು ಹೇಳಿಕೆಯನ್ನು ಇದೀಗ ಶಾಸಕ ಎಸ್ ಎನ್ ನಾರಾಯಣಸ್ವಾಮಿ ಅವರು ಕೊಟ್ಟಿರ್ತಕ್ಕಂಥದ್ದು. ಇದೀಗ ಕಾಂಗ್ರೆಸ್ ಪಾಳಯದಲ್ಲಿ ಅಸಮಾಧಾನ ಮತ್ತೊಮ್ಮೆ ಬಯಲಿಗೆ ಬಂದಿರತಕ್ಕಂಥದ್ದು. ಈಗಾಗಲೇ ನಾವು ಗಮನಿಸಬಹುದು, ಕೋಲಾರ ಜಿಲ್ಲಾ ಕಾಂಗ್ರೆಸ್ನಲ್ಲಿ ಏನು ಬಹಳಷ್ಟು ಒಂದು ಗುಂಪುಗಾರಿಕೆ ಕೂಡ ಇರತಕ್ಕಂಥದ್ದು. ರಮೇಶ್ ಕುಮಾರ್ ಅವರ ಬಣದಲ್ಲಿ 2 ಶಾಸಕರು ಇದ್ದರೆ, ಮತ್ತೊಂದು ಕಡೆ KH ಮುನಿಯಪ್ಪನವರ ಬಣದಲ್ಲಿ ಕೂಡ 2 ಶಾಸಕರು ಇದ್ದಾರೆ ಎನ್ನುವಂಥ ಒಂದು ಚರ್ಚೆಗಳು ಕೂಡ ಆಗ್ತಾ ಇತ್ತು. ಹಾಗಾಗಿನೇ ಕಾಂಗ್ರೆಸ್ ಕಚೇರಿಯಲ್ಲಿ ಕೂಡ ಗಲಾಟೆಗಳಾಗ್ತಾ ಇದ್ರು ಕೂಡ ಶಾಸಕರಲ್ಲಿ ಒಮ್ಮತ ಇರಲಿಲ್ಲ. ಆದರೆ ಈ ಒಂದು ಸಚಿವ ಸಂಪುಟ ವಿಸ್ತರಣೆ ಹಿನ್ನೆಲೆಯಲ್ಲಿ 4 ಕಾಂಗ್ರೆಸ್ ಶಾಸಕರಲ್ಲಿ 3 ಕಾಂಗ್ರೆಸ್ ಶಾಸಕರು ಅಂದರೆ ಕೋಲಾರದ ಶಾಸಕರು ಆಗಿರ್ತಕ್ಕಂಥ ಕೊತ್ತೂರು ಮಂಜುನಾಥ್ ಅವರು, ಜೊತೆಗೆ ಮಾಲೂರು ಕಾಂಗ್ರೆಸ್ ಶಾಸಕರು ಆಗಿರ್ತಕ್ಕಂಥ KV ನಂಜೇಗೌಡರು ಹಾಗೂ ಬಂಗಾರಪೇಟೆ ಕಾಂಗ್ರೆಸ್ ಶಾಸಕ ಎಸ್ ಎನ್ ನಾರಾಯಣಸ್ವಾಮಿ ಅವರು 3 ಕೂಡ ಒಗ್ಗಟ್ಟನ್ನ ಸಾಧಿಸಿದ್ರು. ಆದರೆ ಒಂದ್ ಕಡೆ KGF ಶಾಸಕಿ ರೂಪಾ ಶಹೀದ್ ಅವರು ಮಾತ್ರ ಪ್ರತ್ಯೇಕವಾಗಿದ್ರು ಅಂತಾನೆ ಹೇಳ್ಬೋದು. ಇದೀಗ ಸಚಿವ ಸ್ಥಾನ ಕೈತಪ್ಪಿರೋ ಹಿನ್ನೆಲೆ ಇದೀಗ ಮಾತನಾಡಿರ್ತಕ್ಕಂಥ ಎಸ್ ಎನ್ ನಾರಾಯಣಸ್ವಾಮಿ ಅವರು ತಮಗೆ ಒಂದು ಸಚಿವ ಸ್ಥಾನ ಕೈತಪ್ಪಬೇಕು ಅಂತ ಹೇಳಿದ್ರೆ ಅದಕ್ಕೆ ಸಚಿವ KH ಮುನಿಯಪ್ಪನವರೇ ಕಾರಣ. ಯಾಕೆ ಅಂತ ಹೇಳಿದ್ರೆ ಒಬ್ಬ ಬಲಗೈ ಸಮಾಜದ ನಾಯಕ ಎಲ್ಲಿ ಬೆಳೆದು ಮುಂದಕ್ಕೆ ಹೋಗ್ತಾರೋ ಎನ್ನುವಂತಹ ಒಂದು ಕುತಂತ್ರದಿಂದ ನಮಗೆ ಒಂದು ಸಚಿವ ಸ್ಥಾನವನ್ನ ತಪ್ಪಿಸಿದ್ದಾರೆ ಅಂತಕ್ಕಂಥ ಒಂದು ಮಾತನ್ನು ಕೂಡ ಹೇಳ್ತಾ ಇರತಕ್ಕಂಥದ್ದು. ಮುಂದುವರೆದು ಅವರು ಏನು KH ಮುನಿಯಪ್ಪನವರು ಹಿಂದೆ ಕೋಲಾರ ಲೋಕಸಭಾ ಕ್ಷೇತ್ರದಿಂದ 7 ಬಾರಿ ಸಂಸದರಾಗಿ ಆಯ್ಕೆಯಾಗಿದ್ರು. ಆ ಒಂದು ಸಂಸದರಾಗಿ ಆಯ್ಕೆಯಾಗಲು ಬಲಗೈ ಸಮಾಜದ ಮತಗಳು ಕೂಡ ಇವೆ. ಹಾಗಾಗಿನೇ ಒಬ್ಬ ಬಲಗೈ ಸಮಾಜದ ನಾಯಕನಲ್ಲಿ ತುಳಿಯುವಂತಹ ಒಂದು ಕೆಲಸವನ್ನ ಮಾಡಿದ್ದಾರೆ ಎಂಬಂತಹ ಒಂದು ಗಂಭೀರ ಸ್ವರೂಪದ ಒಂದು ಆರೋಪಗಳನ್ನ ಮಾಡಿರ್ತಕ್ಕಂಥದ್ದು. ಬಲಗೈ ಸಮುದಾಯದವರು 7 ಬಾರಿ ಓಟ್ ಹಾಕಿಲ್ಲ ಅಂದರೆ ನೀವು ಎಲ್ಲಿ ಗೆಲ್ತಾ ಇದ್ರಿ ಸ್ವಾಮಿ? ಮೊನ್ನೆ ಬಲಗೈ ಸ್ವಲ್ಪ ಮುನ್ಸ್ಕೊಂಡಿದ್ದಕ್ಕೆ ನೀವು ಸೋತ್ರಲ್ಲ, ಅದನ್ಯಾರು ಹೇಳ್ತಾ ಇಲ್ಲ. ಇವತ್ತು ಒಂದು ನೋವೇನು ಅಂದರೆ ಈ ಜಿಲ್ಲೆಯಲ್ಲಿ ಹೆಚ್ಚಾಗಿ ಯಾರೇ ಗೆಲ್ಲಬೇಕಾದ್ರೂ ಕೂಡ ಬಲಗೈ ಸಮುದಾಯ ಮತ ಹಾಕ್ತೀವಿ, ನಮ್ಮನ್ನು ಯಾರು ಕೂಡ ಗಮನ ತಗೊಳ್ಳೋದಿಲ್ಲ. ಯಾರು ಮತ ಹಾಕಲ್ವೋ ಅವ್ರಿಗೆ ಭಾಳ ಪ್ರಿಫರೆನ್ಸ್ ಕೊಡ್ತಾರೆ, ಯಾರು ಕಾಂಗ್ರೆಸ್ ಮತ ಹಾಕಲ್ವೋ ಅವ್ರಿಗೆ ಭಾಳ ಪ್ರಿಫರೆನ್ಸು. ಕಾಂಗ್ರೆಸ್ ಮತ ಹಾಕ್ತಕ್ಕಂಥ ಬಲಗೈ ಸಮುದಾಯ ಇವತ್ತು ಕೂಡ ಹಿಂದೆನೇ ಇದ್ದೀವಿ, ಮುಂದೆನೂ ಹಿಂದೆನೇ ಇರ್ತೀವಿ. ಅವರು ಕೂಡ ಈ ಜಿಲ್ಲೆಯಲ್ಲಿ ಗೌರವಾನ್ವಿತ KH ಮುನಿಯಪ್ಪ ಸಾಹೇಬರು ಅವರು ಸಂಸದರಾಗಿದ್ದಾಗ ಕೂಡ ಯಾರೂ ಕಾಂಗ್ರೆಸ್ MLA ಗೆಲ್ಲಬಾರ್ದು, ಅವರೊಬ್ಬರಿಗೆಲ್ಲ ಆಡಳಿತ ಮಾಡಬೇಕು ಅಂತೇಳಿ ಅವ್ರು ಎಲ್ಲೆಲ್ಲಿ ಅಡ್ಜಸ್ಟ್ಮೆಂಟ್ ರಾಜಕಾರಣ ಮಾಡ್ತಾಯಿದ್ರು ಅಂತೇಳಿ ಇದು ಜಗಜ್ಜಾಗಿರ. ಇನ್ನು ಇದಕ್ಕೆ ತದ್ವಿರುದ್ಧವಾಗಿ ಮಾತನಾಡಿರ್ತಕ್ಕಂಥ ಸಚಿವ KH ಮುನಿಯಪ್ಪನವರ ಪುತ್ರಿ ಆಗಿರ್ತಕ್ಕಂಥ KGF ಶಾಸಕಿ ರೂಪಾ ಶಹೀದ್ ಅವರು ಈ ಎಲ್ಲ ಒಂದು ಆರೋಪಗಳಿಗೂ ಕೂಡ ಒಂದು ಸ್ಪಷ್ಟನೆಯನ್ನು ಕೊಡ್ತಕ್ಕಂಥ ಒಂದು ಕೆಲಸವನ್ನು ಕೂಡ ಮಾಡಿದ್ದಾರೆ. ಜೊತೆಗೆ KH ಮುನಿಯಪ್ಪನವರ ಒಂದು ನಾಯಕತ್ವವನ್ನು ಆ ಕೋಲಾರ ಜಿಲ್ಲೆಗೆ ಬೇಡವೆಂದು ಈಗಾಗಲೇ ಹಲವು ಶಾಸಕರು ಹೇಳಿ ಆಗಿದೆ. ಮತ್ತೆ ಅವರ ವಿರುದ್ಧ ಮಾತನಾಡೋದು ಯಾಕೆ? ಜೊತೆಗೆ ಶಾಸಕ ಎಸ್ ಎನ್ ನಾರಾಯಣಸ್ವಾಮಿ ಅವರಿಗೆ ಸಚಿವ ಸ್ಥಾನ ಕೈತಪ್ಪಿದೆ, ಖಂಡಿತ ಆ ಒಂದು ವಿಚಾರವಾಗಿ ಇದರಲ್ಲಿ KH ಮುನಿಯಪ್ಪನವರ ಪಾತ್ರ ಯಾವುದೂ ಇಲ್ಲ. ಜೊತೆಗೆ ಕಾಂಗ್ರೆಸ್ ಪಕ್ಷದಲ್ಲಿ ಇಂಥ ಯಾರ್ದೋ ಒಬ್ಬರನ್ನ ಒಂದು ಮಾತು ಕೇಳಿ ಮತ್ತೊಬ್ಬ ನಾಯಕರಿಗೆ ಸಚಿವ ಸ್ಥಾನವನ್ನ ತಪ್ಪುವಂತ ಒಂದು ನಿಟ್ಟಲ್ಲಿ ಕೂಡ ಯಾವುದೇ ಒಂದು ಕೆಲಸವೂ ಕೂಡ ಆಗಿಲ್ಲ. ಕೇವಲ ರಾಜಕೀಯ ಪ್ರೇರಿತವಾಗಿ ಈ ಒಂದು ಮಾತುಗಳನ್ನು ಆಡ್ತಾ ಇದ್ದಾರೆ ಬಿಟ್ಟರೆ ಇದಕ್ಕೆ ಯಾವುದು ಕೂಡ ಸಾಕ್ಷಿ ಕೂಡ ಇಲ್ಲ. ಜೊತೆಗೆ ನಾವು ಕಾಂಗ್ರೆಸ್ ಪಕ್ಷದಲ್ಲಿ ಇರ್ತಕ್ಕಂಥ ನಾಯಕರಾಗಿ ನಾವು ಸ್ಥಳೀಯವಾಗಿ ಜನರನ್ನು ನಮಗೆ ಆಯ್ಕೆ ಮಾಡಿರ್ತಾರೆ, ಅವರ ವಿಶ್ವಾಸಕ್ಕೆ ತಕ್ಕಂತೆ ನಾವು ಕೆಲಸವನ್ನು ಕೂಡ ಮಾಡಬೇಕಾಗಿತ್ತು. ಜೊತೆಗೆ ನಾರಾಯಣಸ್ವಾಮಿ ಅವರು ಹೇಳಿದ್ದಾರೆ, ಬಲಗೈ ಸಮಾಜದ ಮತಗಳು ಇಲ್ಲ ಅಂತ ಹೇಳಿದ್ರೆ KH ಮುನಿಯಪ್ಪನವರು 7 ಬಾರಿ ಸಂಸದರಾಗಿ ಆಯ್ಕೆ ಆಗ್ತಾ ಇರಲಿಲ್ಲ ಅಂತಕ್ಕಂಥ ಒಂದು ಮಾತನ್ನು ಹೇಳ್ತಾರೆ. ಅದಕ್ಕೂ ಕೂಡ ಒಂದು ತಿರುಗೇಟನ್ನು ಕೊಡ್ತಕ್ಕಂಥ ಒಂದು ಕೆಲಸವನ್ನು ಕೂಡ ಇಲ್ಲಿ ರೂಪಾ ಶಹೀದ್ ಅವರು ಮಾಡಿರ್ತಕ್ಕಂಥದ್ದು. ನಾವು ಶಾಸಕರಾಗಿ ಆಯ್ಕೆ ಆದ ನಂತರ ನಾವು ಕೇವಲ ಒಂದೇ ಒಂದು ಸಮಾಜದಿಂದ ಆಯ್ಕೆ ಆಗಿರ್ತಕ್ಕಂಥ ಜನಪ್ರತಿನಿಧಿಗಳು ಆಗಿರೋದಿಲ್ಲ. ಯಾಕೆಂತ ಹೇಳಿದ್ರೆ ನಮಗೆ ಎಲ್ಲ ಧರ್ಮ ಜೊತೆಗೆ ಎಲ್ಲ ಸಮಾಜದ ಜನರು ಕೂಡ ನಮಗೆ ಮತಗಳನ್ನು ಹಾಕಿರ್ತಾರೆ. ಅವರ ಒಂದು ಆತ್ಮವಿಶ್ವಾಸ ಜೊತೆಗೆ ಅವರ ಒಂದು ವಿಶ್ವಾಸವನ್ನು ಗಳಿಸ್ತಕ್ಕಂಥ ನಿಟ್ಟಿನಲ್ಲಿ ಮತ್ತೆ ಅವರ ಒಂದು ಸಂಕಷ್ಟಗಳಿಗೆ ಸ್ಪಂದಿಸ್ತಕ್ಕಂಥ ನಿಟ್ಟಿನಲ್ಲಿ ನಾವು ಕೆಲಸವನ್ನ ಮಾಡಬೇಕು. ಬಿಟ್ರೆ ಈ ರೀತಿಯಾಗಿ ಆರೋಪಗಳನ್ನ ಮಾಡೋದು ಎಷ್ಟು ಮಾತ್ರ ಸರಿ? ಈಗಾಗಲೇ ಜಿಲ್ಲೆಯ ಒಂದು ನಾಯಕತ್ವದಿಂದ KH ಮುನಿಯಪ್ಪನವರನ್ನ ದೂರ ಇಟ್ಟಾಗಿದೆ. ನಾವು ಗಮನಿಸಬಹುದು, ಹಿಂದೆ ಲೋಕಸಭಾ ಚುನಾವಣೆಯಲ್ಲಿ ಅವರ ಅಳಿಯ ಚಿಕ್ಕಪೆದ್ದಣ್ಣ ಅವರಿಗೆ ಟಿಕೆಟ್ ಅನ್ನು ಕೊಡತಕ್ಕಂಥ ವಿಚಾರವಾಗಿ ಜಿಲ್ಲೆಯ ಕಾಂಗ್ರೆಸ್ ಶಾಸಕರು ಎಲ್ಲರೂ ಕೂಡ ಒಂದು ವಿರೋಧವನ್ನು ಕೂಡ ವ್ಯಕ್ತಪಡಿಸಿದ್ರು. ಜೊತೆಗೆ ರಾಜೀನಾಮೆಯನ್ನು ನೀಡತಕ್ಕಂಥ ಒಂದು ಪ್ರಸ್ತಾವವನ್ನು ಕೂಡ ಮಾಡಿದ್ರು. ಇನ್ನೇನು 2019 ಲೋಕಸಭಾ ಚುನಾವಣೆಯಲ್ಲಿ KH ಮುನಿಯಪ್ಪನವರು ಸೋಲೋದಕ್ಕೆ ಬಲಗೈ ಸಮಾಜ ಮುನಿಸು ಕಾರಣ ಎಂಬಂತ ಒಂದು ಮಾತನ್ನು ಕೂಡ ಎಸ್ ಎನ್ ನಾರಾಯಣಸ್ವಾಮಿ ಹೇಳಿದ್ರು. ಇದಕ್ಕೂ ಕೂಡ ಶಾಸಕಿ ರೂಪಾ ಶಹೀದ್ ಅವರು ಒಂದು ತಿರುಗೇಟನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಜೊತೆಗೆ ಕೋಲಾರ ಜಿಲ್ಲೆಗೆ ಒಂದು ಮಂತ್ರಿ ಸ್ಥಾನ ಕೈತಪ್ಪುವ ವಿಚಾರವಾಗಿ ಇದರಲ್ಲಿ ನಮ್ಮ ತಂದೆಯವರಾದಂತಹ KH ಮುನಿಯಪ್ಪನವರ ಯಾವುದೇ ಒಂದು ಪಾತ್ರವೂ ಕೂಡ ಇಲ್ಲ. ಜೊತೆಗೆ ಹೈಕಮಾಂಡ್ ಮಟ್ಟದಲ್ಲಿ ನಾವು ಭರವಸೆಯನ್ನೇ ಮೂಡಿಸಿದ್ರೆ ಖಂಡಿತ ಸಚಿವ ಸ್ಥಾನ ನಮಗೆ ಸಿಗುತ್ತೆ ಅಂತಕ್ಕಂಥ ಒಂದು ಮಾತನ್ನು ಕೂಡ ಇದೀಗ ಶಾಸಕಿ ರೂಪಾ ಶಹೀದ್ ಅವರು ಹೇಳಿರ್ತಕ್ಕಂಥದ್ದು. ನೀವು ಹಿಂಗೆಲ್ಲ ಮಾತಾಡ್ತಿರಲ್ಲ, ಒಂದು ಜಿಲ್ಲೆಯಲ್ಲಿ ಒಂದು
ನಾಯಕತ್ವದ ಜವಾಬ್ದಾರಿ ತಗೊಳ್ಳೋಕ್ಕೆ ಅರ್ಹತೆ ಇಲ್ಲ ಅಂತ ಅವ್ರನ್ನ ದೂರ ಇಟ್ಟ ಹಾಗೆ ಆಗಿದೆ. ಅವ್ರ ಜವಾಬ್ದಾರಿ ಏನಿರುತ್ತೆ ಅವ್ರ ಜವಾಬ್ದಾರಿಗೆ ಇತಿಮಿತಿಯಾಗಿ ಕೆಲಸ ಮಾಡಲಿ. ಪಕ್ಷ ಏನು ಜವಾಬ್ದಾರಿ ಕೊಟ್ಟಿದೆ ಆ ಇತಿಮಿತಿಯಲ್ಲಿ ಕೆಲಸ ಮಾಡಲಿ. ಇದಕ್ಕೆ ಹಿಂದೆನೇ ಅವ್ರು ಏನಕ್ಕೆ ಮಾತ್ರ ಅರ್ಹರು ಏನಕ್ಕೆ ಅಲ್ಲ ಅನ್ನೋವಂಥದ್ದನ್ನು ನಾವೇನು ವೈಯಕ್ತಿಕವಾಗಿ ಹೇಳೋ ಅಂಥದ್ದಿಲ್ಲ. ಅದಾದಮೇಲೆ ಯಾರೋ ಒಬ್ಬರು ವೈಯಕ್ತಿಕವಾಗಿ ಯಾರೋ ಒಬ್ಬರು ಸ್ಥಾನಮಾನ ನಿಲ್ಲಿಸ್ಲಿಕ್ಕೆ ತಡಿಲಿಕ್ಕೆ ಯಾರೂ ಕಾಂಗ್ರೆಸ್ ಪಕ್ಷದಲ್ಲಿ ಅಂಥ ಜವಾಬ್ದಾರಿ ಆಗಿರುವಂಥ ಸ್ಥಾನಮಾನನ ಇನ್ನೂ ತಗೊಳ್ಳೋದಕ್ಕೆ ಅವಕಾಶ ಕೊಟ್ಟಿಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ. ಖಂಡಿತ ಆಗಲ್ಲ ಅವೆಲ್ಲ. ಕಾಂಗ್ರೆಸ್ ಪಕ್ಷಕ್ಕೆ ಅದರದೇ ಆದದ್ದ ಒಂದು ಸಿದ್ಧಾಂತಗಳ ಮೇಲೆ ಕಾಂಗ್ರೆಸ್ ಪಕ್ಷನ ಕಟ್ಟಿದ್ದಾರೆ. ಯಾರೋ ಒಬ್ಬರಿಗೆ ಆ ಥರ ಶಕ್ತಿ ಇರುತ್ತೆ, ಒಬ್ಬರಿಗೆ ಸ್ಥಾನಮಾನ ಕೊಡೋ ಅಂಥದ್ದು, ಸ್ಥಾನಮಾನ ಕಿತ್ಕೊಳ್ಳೋ ಅಂಥದ್ದು, ಆ ಥರ ಶಕ್ತಿ ಇರುತ್ತೆ ಅಂದರೆ ಅದು ಭ್ರಮೆ ಅಷ್ಟೇ. ಖಂಡಿತ ಇಲ್ಲ. ಪ್ರತಿಯೊಬ್ಬರು ಪರಿಶ್ರಮದಿಂದನೇ ರಾಜಕೀಯವಾಗಿ ಗೆಲ್ಲಿಕ್ಕಾಗತ್ತೆ. ಪರಿಶ್ರಮ ಕೃಷಿ ಇಲ್ಲದೆ ರಾಜಕಾರಣಿ ಆಗಲಿಕ್ಕಾಗಲ್ಲ. ಆದರೆ ನಾವು ಪರಿಶ್ರಮ ಕೃಷಿಯಿಂದ ಬರೋದು ಜನ ಪರವಾಗಿರುವಂಥ ಕೆಲಸ ಮಾಡಲಿಕ್ಕೆ. ಆಮೇಲೆ ದೇವರು ಜನರು ಅವಕಾಶ ಕೊಟ್ಟಾಗ ಅದನ್ನು ನಾವು ಯಾವ ರೀತಿ ಅದನ್ನು ಉಪಯೋಗ ಮಾಡ್ಕೋಬೇಕು, ಯಾರ ಸೇವೆಗೋಸ್ಕರ ಅದನ್ನು ಮುಡುಪಾಗಿಡಬೇಕು ಅನ್ನುವಂಥದ್ದು ತುಂಬ ಮುಖ್ಯ ಆಗಿರುತ್ತೆ. ಒಟ್ಟಾರೆಯಾಗಿ ಕೋಲಾರ ಜಿಲ್ಲೆಗೆ ಈ ಬಾರಿ ಸಚಿವ ಸ್ಥಾನ ಕೈತಪ್ಪಿರೋ ಕಾರಣಕ್ಕಾಗಿ ಬಂಗಾರಪೇಟೆ ಕಾಂಗ್ರೆಸ್ ಶಾಸಕ ಎಸ್ ಎನ್ ನಾರಾಯಣಸ್ವಾಮಿ ಅವರು ಮುನ್ಸ್ಕೊಂಡಿರ್ತಕ್ಕಂಥದ್ದು. ಸಿಎಂ ಅವರು ಏನು ಮಾಲೂರಿನ ಏನು ಸಾಧನೆ ಸಂಭ್ರಮ ಸಮಾವೇಶದಲ್ಲಿ ಭಾಗಿಯಾಗಿದ್ರು ಕೂಡ ಅಲ್ಲಿ ಕೂಡ ಎಸ್ ಎನ್ ನಾರಾಯಣಸ್ವಾಮಿ ಅವರು ತಮ್ಮ ಒಂದು ಮುನಿಸನ್ನ ಪ್ರದರ್ಶನ ಮಾಡಿದ್ರು. ಇದೀಗ ಮತ್ತೊಮ್ಮೆ ಮಾತನಾಡಿರ್ತಕ್ಕಂಥ ಎಸ್ ಎನ್ ನಾರಾಯಣಸ್ವಾಮಿ ಅವರು ಈಗ ಒಂದು ಸಚಿವ ಸ್ಥಾನ ಕೈತಪ್ಪಲು KH ಮುನಿಯಪ್ಪನವರ ನೇರ ಒಂದು ಹೊಣೆ ಅಂತಕ್ಕಂಥ ಒಂದು ಮಾತನ್ನು ಕೂಡ ಹೇಳಿರ್ತಕ್ಕಂಥದ್ದು. ಆದರೆ ಇದಕ್ಕೆ ತಿರುಗೇಟನ್ನು ಕೊಟ್ಟಿರ್ತಕ್ಕಂಥ KGF ಶಾಸಕಿ ರೂಪಾ ಶ್ರೀಧರ್ ಅವರು ಕಾಂಗ್ರೆಸ್ ಪಕ್ಷದಲ್ಲಿ ಒಬ್ಬರಿಗೆ ಸಚಿವ ಸ್ಥಾನ ತಪ್ಪಿಸುವಂತಹ ಕೆಲಸ ಮತ್ತೊಬ್ರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಖಂಡಿತ ಹೈಕಮಾಂಡ್ ಅದಕ್ಕೆ ಮನ್ನಣೆ ಕೂಡ ನೀಡೋದಿಲ್ಲ. ಕೇವಲ ವಿನಾಕಾರಣ ಆರೋಪಗಳನ್ನ ಮಾಡೋದು ಬಿಡಬೇಕು ಅಂತಕ್ಕಂಥ ಒಂದು ಮಾತನ್ನು ಕೂಡ ಇದೀಗ ಶಾಸಕಿ ರೂಪಾ ಶ್ರೀಧರ್ ಅವರು ಹೇಳಿರ್ತಕ್ಕಂಥದ್ದು. ರಘುರಾಜ್, ನ್ಯೂಸ್ 18 ಕೋಲಾರ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.